ಮೂವಿ ಲೈಕ್ ಮೊಬೈಲ್ ಓರಿಯೆಂಟೆಡ್ ಆಗಿದೆ. ಮೊಬೈಲ್ ಬಗ್ಗೆ ಯಾವ ಥರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಎಲ್ಲ ಥರ ನೀವು ನೋಡಿದ್ದೀರಾ ಅದರಲ್ಲಿ. ಸೊ ತುಂಬ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ. ಆ್ಯಂಡ್ ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿರೋದು. ಸೊ ಅದು ನನಗೆ ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಿ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ. ಈ ಫಿಲ್ಮಲ್ಲಿ ಆ್ಯಕ್ಚುಲಿ ಒಂದು ನೆಗೆಟಿವ್ ಪ್ರಮುಖ ಪಾತ್ರ ಮಾಡಿದ್ದು. ನಾನು ಸ್ಟಾರ್ಟಿಂಗಲ್ಲಿ ಏನೋ ಅಂದ್ಕೊಂಡೆ ರಿವ್ಯೂ ಬರುತ್ತೆ ಹಂಗೆ ಅಂತ, ಬಟ್ ಜನಗಳು ಇಲ್ಲಿ ಮಾಡ್ತಿರೋದು ಪ್ಲಸ್ ನೀವೇ ನೋಡ್ತಾ ಇದ್ದೀರಾ ರಿವ್ಯೂ ಮತ್ತು ಎಷ್ಟು ಖುಷಿಯಾಗಿದ್ದಾರೆ ಅಂತ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ನಾವು ಕೇಳ್ಕೊಂಡೆ, ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಈಗಿನ ಜನ್ರೇಷನ್ ಖಂಡಿತ ಈ ಮೂವಿ ನೋಡಬೇಕು. ಒಳ್ಳೇದನ್ನ ಎಕ್ಸೆಪ್ಟ್ ಮಾಡಬೇಕು. ಮೊಬೈಲಿಂದ ಬರೋ ಒಳ್ಳೇದು ಎಕ್ಸೆಪ್ಟ್ ಮಾಡಿ, ಕೆಟ್ಟದ್ದು ತುಂಬ ದೂರ ಇಡಿ. ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಎಲ್ಲ ಪೇರೆಂಟ್ಸ್ ಬಂದು ಈ ಮಕ್ಕಳನ್ನ ಕರ್ಕೊಬಂದು ಮೂವಿ ನೋಡಿ, ದಯವಿಟ್ಟು ಚೆನ್ನಾಗಿದೆ. ನಾವೇನು ಹೇಳಬೇಕಾದಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ನೀವೇ ಒಂದು ವಿಷಯ ಹೇಳಿ. ತುಂಬ ಚೆನ್ನಾಗಿದೆ. ನಮ್ಮ ಶಿಕ್ಷೆ ಮಾಡಿರೋದು ಇವತ್ತಿನ ಏನು ಪರಿಸ್ಥಿತಿ ಬೇಕೋ ಅದು ಮಾಡಿದ್ದಾನೆ. ಇವನಿಗೆ ದೊಡ್ಡ ಯಶಸ್ಸು ಸಿಗಲಿ ಅಂತ ನನ್ನ ಭಾಳ ಮೂವಿ ತುಂಬ ಚೆನ್ನಾಗಿದೆ. ಇವತ್ತು ಒಂದು ಹೊಸ ಪ್ರಯತ್ನ. ಈಗಿನ ಕಾಲಘಟ್ಟದಲ್ಲಿ ಮೊಬೈಲಿಂದ ಏನೆಲ್ಲ ಆಗ್ತಾಯಿದೆ ಅಂತಕ್ಕಂಥ ವಿಷಯವನ್ನು ಈ ಒಂದು ಚಿತ್ರದಲ್ಲಿ ಸಂಪೂರ್ಣವಾಗಿ ಹೇಳೋಕ್ಕಾಗದೆ ಹೋದರೂ ಕೂಡ ಒಂದಷ್ಟು ಜನಗಳಿಗೆ ಮಾಹಿತಿ ತಲುಪುವಂತಹ ಮೆಸೇಜನ್ನು ಇಟ್ಕೊಂಡು ಮಾಡಿರುವಂಥ ಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದು ಕುಟುಂಬ ಪರಿವಾರ ಸಮೇತವಾಗಿ ನೋಡ್ತಕ್ಕಂಥ ಚಿತ್ರ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರನ ಕುಟುಂಬ ಸಮೇತ ನೋಡಿ, ಮೊಬೈಲನ್ನು ಕಮ್ಮಿ ಬಳಸಿ, ಮಕ್ಕಳನ್ನು ಉಳಿಸಿ, ಪೀಳಿಗೆಯನ್ನು ಉಳಿಸಿ. ನಮಸ್ಕಾರ.